ಸೀರೀಸ್ ರೆಕಮೆಂಡೇಶನ್ ಟೈಮ್. ಆ್ಯಕ್ಚುಲಿ ಬೇರೆ ಯಾವುದು ಕಂಟೆಂಟ್ ಐಡಿಯಾ ಸಿಗಲಿಲ್ಲ, ಅದಕ್ಕೆ ರೆಕಮೆಂಡೇಶನ್. ಇಲ್ಲಿ ಹೇಳ್ತಿರೋ ಸೀರೀಸಲ್ಲಿ ಎಷ್ಟೊಂದು ರಿಲೀಸ್ ಆಗಿ 1 or 2 months ಮೇಲಾಗಿದೆ. ಸೊ ಏನಾದರೂ ನೀವು ಆಲ್ರೆಡಿ ಇಲ್ಲಿರೋ ಸೀರೀಸ್ಗಳು ನೋಡಿದ್ದೀರಾ ಅಂದರೆ ಸಾರಿ, ನೋಡಿಲ್ಲ ಅಂದರೆ ಹಿಯರ್ ಇಸ್ ದ ಲಿಸ್ಟ್. ನಂಬರ್ 1, ಸೆವೆರೆನ್ಸ್. ಸೊ ನಿಮಗೆ ಒಳ್ಳೆ ಡಿಸ್ಟಾಪಿಯನ್, ಸೈನ್ಸ್ ಫಿಕ್ಷನ್, ಸೈಕಲಾಜಿಕಲ್ ಸಸ್ಪೆನ್ಸ್ ಡ್ರಾಮಾ, ಇದರಲ್ಲಿ ಯಾವುದೇ ಟರ್ಮ್ ನಿಮಗೆ ಕ್ಯೂರಿಯಸ್ ಮಾಡಿದೆ ಅಂದರೆ ಈ ಸೀರೀಸ್ ನೋಡ್ಬೋದು. ನಾರ್ಮಲ್ ಆಗಿ ಆಫೀಸ್ ವರ್ಕರ್ಸ್ಗೆ ಅನ್ಸುತ್ತಲ್ಲ, ಕೆಲಸ ಟೆನ್ಷನ್ ಮನೆಗೆ ತರೋದು ಇಷ್ಟ ಇಲ್ಲ, ಆರ್ ಈವನ್ ಮನೆ ಜಗಳದ ಕೋಪ ಆಫೀಸ್ಗೆ ತಗೊಂಡೋಗೋದು ಇಷ್ಟ ಇಲ್ಲ ಅಂತ. ಅದೇ ಕಾನ್ಸೆಪ್ಟಲ್ಲಿ ಈ ಸೀರೀಸ್ ಇದೆ. ಆ್ಯಂಡ್ ಸೀರೀಸ್ ಸ್ಟಾರ್ಟ್ ಮಾಡಿದಾಗ ಗೊತ್ತಾಗುತ್ತೆ ಏನು ಹೇಳ್ತಿದ್ದೀನಿ ಅಂತ. ನೀವು ಸೀರೀಸ್ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ 15 to 20 minutes ಏನು ನಡೀತಿದೆ ಅಂತ ಗೊತ್ತಾಗಲ್ಲ. ಬಟ್ ಎಪಿಸೋಡ್ 1 ಎಂಡ್ ಅಷ್ಟರಲ್ಲಿ ಸ್ವಲ್ಪ ಐಡಿಯಾ ಬರುತ್ತೆ ಆ್ಯಂಡ್ ನೀವೇ ಡಾಟ್ಸ್ ಕನೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆ್ಯಂಡ್ ಸೀರೀಸ್ ಸ್ಟಾರ್ಟ್ ಮಾಡಿದಾಗ ನೀವು ಜಸ್ಟ್ ಕ್ಯೂರಿಯಾಸಿಟಿಯಿಂದ ನೆಕ್ಸ್ಟ್ ಎಪಿಸೋಡ್ಸ್ಗೆ ಹೋಗ್ಬೋದು. ಬಟ್ 2 to 3 ಎಪಿಸೋಡ್ಸ್ ಆಯ್ತಿದ್ದಂಗೆ ಕ್ಯಾರೆಕ್ಟರ್ಸ್ ಬಗ್ಗೆ, ಆ ಯೂನಿವರ್ಸ್ ಬಗ್ಗೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆ್ಯಂಡ್ ಖಂಡಿತ ಬಿಂಜ್ ವಾಚ್ ಮಾಡ್ಕೊಂಡು ಕೂತ್ಕೊಳ್ತೀರಾ. ಆ್ಯಂಡ್ ನಾನು ಕೂಡ ಪರ್ಸ್ನಲಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದ್ದೆ, ಜಸ್ಟ್ ಬಿಕಾಸ್ ಬೆನ್ ಸ್ಟಿಲ್ಲರ್ ನೇಮ್ ಇತ್ತು ಅಂತ ಆಸ್ ಎ ಡೈರೆಕ್ಟರ್. ಬೈ ದ ವೇ, ಬೆನ್ ಸ್ಟಿಲ್ಲರ್ ಗೊತ್ತಿಲ್ಲ ಅಂದರೆ ಟ್ರಾಪಿಕ್ ಥಂಡರ್, ಝೂಲ್ಯಾಂಡರ್ ಆ್ಯಂಡ್ ಸೀಕ್ರೆಟ್ ಲೈಫ್ ಆಫ್ ವಾಲ್ಟರ್ ಮಿಟಿ ಅಂತ ಹಾಲಿವುಡ್ ಬೇಸ್ಡ್ ಕಾಮಿಡೀಸ್ ಆ್ಯಂಡ್ ಅ ಫೀಲ್ ಗುಡ್ ಮೂವಿ ಮಿಸ್ ಮಾಡಿರ್ತೀರಾ. ಸೊ ಸೀರೀಸ್ ಸ್ಟಾರ್ಟ್ ಮಾಡಿ ಅರೌಂಡ್ 3rd ಎಪಿಸೋಡಲ್ಲೇ ಬಿಂಜ್ ವಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಟುವರ್ಡ್ಸ್ ಸೀಸನ್ 1 ಎಂಡ್ ಸೋಫಾಯಿಂದ ಎದ್ದು ಕೂತ್ಕೊಂಡೆ. ಪೈಲ್ಸ್ ಪ್ರಾಬ್ಲಮ್ ಏನಲ್ಲ, ಬಟ್ ಅಷ್ಟು ಇಂಟೆನ್ಸ್ ಫೀಲ್ ಆಗಿತ್ತು ಅಂತ ಅಷ್ಟೇ. ಸೀಸನ್ 1 ಮತ್ತೆ ಸೀಸನ್ 2 ಎರಡು ಆಲ್ಮೋಸ್ಟ್ ಪರ್ಫೆಕ್ಟ್ ಆಗಿದೆ, ಈವನ್ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಆ್ಯಂಡ್ ಎಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಟೆಕ್ನಿಕ್ಯಾಲಿಟಿ. ಕ್ಯಾಮ್ರಾ ಮೂವ್ಮೆಂಟ್ಸ್, ಟ್ರಾನ್ಸಿಷನ್ಸ್, ಸೆಟ್ ಡಿಸೈನ್, ಟ್ವಿಸ್ಟ್ ಆ್ಯಂಡ್ ಕನೆಕ್ಷನ್ ನೋಡಿ ಶಾಕ್ ಆಯ್ತೀರಾ. ಅಮೆಜಾನ್ ಪ್ರೈಮ್ ಆಡ್ ಆನ್ ಸಬ್ಸ್ಕ್ರಿಪ್ಷನ್ ಜೊತೆ ಇದೆ, ಅಥವಾ ಆಪಲ್ TV Plus ಅಲ್ಲಿ ನೋಡ್ಬೋದು. ಹೈಲಿ ರೆಕಮೆಂಡೆಡ್ ಇಫ್ ನೀವು ಕಂಪ್ಲೀಟ್ಲಿ ಡಿಫ್ರೆಂಟ್ ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ ಅಂದರೆ. ನಂಬರ್ 2, ಕಾಫ್. ಇಂಗ್ಲಿಷ್ ಕಾಫ್ ಅಲ್ಲ, ಹಿಂದಿ ಕಾಫ್. ಇದು ಆ್ಯಕ್ಚುಲಿ ಹಾರರ್ ಡ್ರಾಮಾ ಅಂಡರಲ್ಲಿ ಬರುತ್ತೆ, ಬಟ್ ನನಗೆ ಇದ್ರ ಹಾರರ್ ಎಲಿಮೆಂಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ರಾದರ್ ನಾನು ಇದು ಒಂದು ಡಿಸ್ಟರ್ಬಿಂಗ್ ಥ್ರಿಲ್ಲರ್ ಅಂತ ರೆಕಮೆಂಡ್ ಮಾಡ್ತೀನಿ. ಡಿಸ್ಟರ್ಬಿಂಗ್ ಯಾಕಂದ್ರೆ ಅದರಲ್ಲಿ ಹೇಳಿರೋ ಥೀಮ್ಸ್, ವುಮೆನ್ ಇನ್ ಜನರಲ್ ಡೈಲಿ ಬೇಸಿಸ್ ಅಲ್ಲಿ ಏನೇನ್ ಅನುಭವಿಸ್ತಾರೆ ಅಂತ. ರಾಕ್ಷಸರು ವಿರುದ್ಧ, ಇಲ್ಲಿ ರಾಕ್ಷಸರು ಅಂದ್ರೆ ಮೆನ್ ಅಂತ ಅರ್ಥ. ಬಿಕಾಸ್ ನಾನು ಆಸ್ ಅ ಮ್ಯಾನ್ ನೋಡುವಾಗ ಗಂಡಸು ಸಮಾಜ ಅಂತ ಹೇಳ್ಕೊಳ್ಳೋಕೆ ನಾಚಿಕೆ ಆಗ್ಬೇಕು ಅಂತ ಅನಿಸ್ತು. ಸೀರೀಸ್ ನೋಡಿದಾಗ ಗೊತ್ತಾಗುತ್ತೆ, ಕೋಡ್ ವರ್ಲ್ಡ್, ಬಸ್ ಸೀಕ್ವೆನ್ಸ್ ಅಂಡ್ ಸಬ್ವೇ ಸೀಕ್ವೆನ್ಸ್, ಈವನ್ ಸೆಕ್ಸ್ ಎಜುಕೇಶನ್ ಸೀರೀಸ್ ಅಲ್ಲೂ ಇದೇ ತರ ಥೀಮ್ ಬಗ್ಗೆ ಡಿಸ್ಕಸ್ ಮಾಡಿದ್ರು. ಅಂಡ್ ಇದೇ ತರ ಎಷ್ಟೊಂದು ಥೀಮ್ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಈ ಸೀರೀಸ್ ಅಲ್ಲಿ. ಆ್ಯಂಡ್ ಮೋಸ್ಟ್ಲಿ ಫೀಮೇಲ್ ಕ್ಯಾರೆಕ್ಟರ್ ಅರೌಂಡ್ ರಿವಾಲ್ವ್ ಆಗುತ್ತೆ. ಆ್ಯಂಡ್ ಫೀಮೇಲ್ ಕ್ಯಾರೆಕ್ಟರ್ ಎಲ್ಲೂ ಫೇಕ್ ಫೆಮಿನಿಸ್ಟ್ ಅಥವಾ ಸ್ಟ್ರಾಂಗ್ ವುಮೆನ್ ಕ್ಯಾರೆಕ್ಟರ್ ಥರ ಫೋರ್ಸ್ಡ್ ಫೀಲ್ ಆಗಿಲ್ಲ. ಬಿಕಾಸ್ ಈ ಸೀರೀಸ್ ಬರ್ದಿರೋದು ಸ್ಮಿತಾ ಸಿಂಗ್, ನೋನ್ ಫಾರ್ ರೈಟಿಂಗ್ ರಾತ ಕೇಲಿ ಹೇ ಆ್ಯಂಡ್ ಸೀಕ್ರೆಟ್ ಗೇಮ್ಸ್. ಸೊ ತುಂಬ ನ್ಯಾಚುರಲ್ ಫೀಲ್ ಆಗುತ್ತೆ ಆ್ಯಂಡ್ ಎಲ್ಲರ ಆ್ಯಕ್ಟಿಂಗ್ ಕೂಡ ವಂಡರ್ಫುಲ್ ಆಗಿದೆ. ಬಿಂಜ್ ವಾಚ್ ವರ್ತ್ ಅಂತ ಹೇಳ್ತಿಲ್ಲ, ಬಟ್ ಕ್ಯೂರಿಯಾಸಿಟಿ ಇರುತ್ತೆ ಲಾಸ್ಟ್ 2nd ಎಪಿಸೋಡ್ ತನಕ. ಆ್ಯಂಡ್ ಸೀರೀಸ್ ಸ್ಟಾರ್ಟ್ ಮಾಡಿದ ಸ್ಟಾರ್ಟಿಂಗ್ ಪಾಯಿಂಟಿಂದನೂ ಒಂದೆಲ್ಲ ಒಂದು ರೀತಿ ಅನ್ಕಂಫರ್ಟಬಲ್ ಫೀಲ್ ಮಾಡಿಸುತ್ತೆ. ಆ್ಯಂಡ್ ಆ ಡಿಸ್ಟರ್ಬಿಂಗ್ ನೇಚರ್ ಸೀರೀಸಲ್ಲಿ ಆಲ್ಮೋಸ್ಟ್ ಎಂಡ್ ತನಕ ಇದೆ. ಆದರೆ ಹಾರರ್ ಎಲಿಮೆಂಟ್ಗೆ ಬರೋ ಹಾಗಿದ್ರೆ ಜಂಪ್ ಸ್ಕೇರ್ ವರ್ಕ್ ಆಗುತ್ತೆ. ಬಟ್ ಮೋಸ್ಟ್ಲಿ ದೆವ್ವ ಹಾಗೆ ನಿಂತಿರೋದು, ಯಾವುದಾದ್ರೂ ಕ್ಯಾರೆಕ್ಟರ್ನ ಎಳ್ಕೊಂಡೋಗಿ ಸಡನ್ ಆಗಿ ಬಾಗಿಲು ಹಾಕೋದು, ಮೋಸ್ಟ್ಲಿ ಟಿಪಿಕಲ್ ಹಾರರ್ ಎಲಿಮೆಂಟ್ಸ್ ಇದೆ. ಸೊ ನನಗೆ ಹಾರರ್ ಎಲಿಮೆಂಟ್ಸ್ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ನನಗೆ ಹಾರರ್ ಎಲಿಮೆಂಟ್ ಇದ್ರೂ ಆ್ಯಕ್ಚುಯಲ್ ಸ್ಟೋರಿ ಆ್ಯಂಡ್ ಮೆಸೇಜ್ನ ಡೈಲ್ಯೂಟ್ ಮಾಡ್ತು ಅಂತ ಅನಿಸ್ತು. ಆ್ಯಂಡ್ ಲಾಸ್ಟ್ ಎಪಿಸೋಡ್ ಅನ್ಕೊಂಡ ಹಾಗೆ ಸ್ಯಾಟಿಸ್ಫೈ ಮಾಡಲ್ಲ, ಬಟ್ ಏನೋ ಅಟ್ಲೀಸ್ಟ್ ಮುಗಿಸಿದ್ದಾರೆ ಅಂತ ಅನ್ಸುತ್ತೆ ಅಷ್ಟೇ. ನಿಮಗೆ ಆ ಟಿಪಿಕಲ್ ಹಾರರ್ ಇಂದ ಪ್ರಾಬ್ಲಮ್ ಇಲ್ಲ ಅಂದರೆ ಪೂರ್ತಿ ಇಷ್ಟ ಆಗುತ್ತೆ. ಬಟ್ ಸ್ಟಿಲ್ ಇಟ್ಸ್ ವರ್ತ್ ವಾಚಿಂಗ್ ಒನ್ಸ್. ಅಮೆಜಾನ್ ಪ್ರೈಮಲ್ಲಿ ಇದೆ. ಸೊ ನೆಕ್ಸ್ಟ್ ಸೀರೀಸ್ ಇದೆಯಲ್ಲ, 100% ರೆಕಮೆಂಡೆಡ್ ಅಂತ ಹೇಳಲ್ಲ, ಯಾಕೆ ಅಂತ ಹೇಳ್ತೀನಿ. ನಂಬರ್ 3, ದ ಲಾಸ್ಟ್ ಆಫ್ ಅಸ್. ಲಾಸ್ಟ್ ಆಫ್ ಅಸ್ ಸೀಸನ್ 1 ನೋಡಿಲ್ಲ ಅಂದರೆ ಹೈಲಿ ರೆಕಮೆಂಡೆಡ್. ಕನ್ನಡ ಡಬ್ಬಲ್ಲೂ ಇದೆ. ಬಟ್ ನನಗೆ ಪ್ರಾಬ್ಲಮ್ ಇರೋದು ಸೀಸನ್ 2 ಇಂದ. ಸೀಸನ್ 2 ಎಪಿಸೋಡ್ 2 ನೋಡಿರೋರಿಗೆ ಗೊತ್ತು ಏನಾಯಿತು ಅಂತ. ನಾನು ಅದು ನೋಡಿದ್ಮೇಲೆ 1 hour ಟ್ರಾಮಾದಲ್ಲಿ ಇದ್ದೆ. ಬಟ್ ನನಗೆ ಅದು ನೋಡಿದ್ಮೇಲೆ ಕಂಟಿನ್ಯೂ ಮಾಡಬೇಕು ಅಂತ ಅನಿಸ್ತಿಲ್ಲ. ಈ ಸೀರೀಸ್ ಗೇಮ್ ಮೇಲೆ ಬೇಸ್ಡ್ ಆಗಿರೋದು. ಸೊ ಸ್ಪಾಯ್ಲರ್ ಆದರೂ ಪರವಾಗಿಲ್ಲ ಅಂತ 2 days ಕಂಪ್ಲೀಟ್ ಲಾಸ್ಟ್ ಆಫ್ ಅಸ್ ಪಾರ್ಟ್ 2 ಗೇಮ್ ಪ್ಲೇ ನೋಡಿದ್ದೆ. ಬಟ್ ತುಂಬ ಡಮ್ ರೈಟಿಂಗ್ ಅಂತ ಅನಿಸ್ತು. ಯಾರೇ ಎಷ್ಟೇ ಡಿಫೆಂಡ್ ಮಾಡಲಿ ದಟ್ ಇದು ತುಂಬ ಪೊಯೆಟಿಕ್ ಎಂಡಿಂಗ್, ರಿಯಲ್ ಲೈಫಲ್ಲಿ ಹೀಗೆ ಆಗೋದು ಅಂತ, ಐ ಡೋಂಟ್ ಕೇರ್. ಆ್ಯಂಡ್ ಈವನ್ ತುಂಬ ಕಡಿಮೆ ಸ್ಟ್ರೀಮರ್ಸ್ ಆ ಗೇಮ್ ಚೆನ್ನಾಗಿಲ್ಲ ಅಂತ ಫ್ರ್ಯಾಂಕ್ ಆಗಿ ಹೇಳಿರೋದು. This entire game was such a waste of fucking time. And don't you ever dare in your life even think about making a third one. ಸೊ ಅದೇ ಗೇಮ್ ಮೇಲೆ ಸೀಸನ್ 2 ಮತ್ತು ಸೀಸನ್ 3 ಬೇಸ್ಡ್ ಆಗಿದೆ. ನಾನು ಫಸ್ಟ್ ಟೈಮ್ ಯಾವುದೋ ಒಂದು ಸೀರೀಸ್ ಮಿಡ್ವೇಲಿ ಡಿಸ್ಕಂಟಿನ್ಯೂ ಮಾಡ್ತಿರ್ತೀನಿ. ಆ್ಯಂಡ್ ಇವರು ಸೀಸನ್ 3 ಎಂಡಲ್ಲಿ ಗೇಮ್ಗಿಂತ ಡಿಫ್ರೆಂಟ್ ಎಂಡಿಂಗ್ ಕೊಟ್ಟರೆ ಕಂಟಿನ್ಯೂ ಮಾಡ್ತೀನಿ, ಆಲ್ರೆಡಿ ಸಿಲ್ಲಿಗೆ ಪಯಣ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನೀವು ಲಾಸ್ಟ್ ಆಫ್ ಅಸ್ ನೋಡಿಲ್ಲ ಅಂದರೆ ಸೀಸನ್ 1 ನೋಡಿ ಆಮೇಲೆ ಮಿಕ್ಕಿದ ಮರ್ತೋಗಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಈವನ್ ಗೇಮ್ ಅಫೋರ್ಡ್ ಮಾಡ್ಕೊಳ್ಳೋ ಹಾಗಿದ್ರೆ ಲಾಸ್ಟ್ ಆಫ್ ಅಸ್ ಪಾರ್ಟ್ 1 ಗೇಮ್ ಆಡಿ. ಸೀರೀಸ್ ಜಿಯೋ ಹಾಟ್ಸ್ಟಾರಲ್ಲಿದೆ, ಯುವರ್ ಚಾಯ್ಸ್. ನಂಬರ್ 4, ಅಯ್ಯನ ಮನೆ. ಯಾರಿಗೂ ಬೈತಿಲ್ಲ, ಇದು ಸೀರೀಸ್ ಹೆಸರು ಆ್ಯಂಡ್ ದೇವ್ರ ಜೊತೆ ಅಸೋಸಿಯೇಟ್ ಆಗಿರೋದ್ರಿಂದ ಜೋಕ್ ಮಾಡಂಗಿಲ್ಲ, ಓಕೆನಾ. ಈ ಸೀರೀಸ್ ಬಿಟ್ಟಾಗ ಕಂಪ್ಲೀಟ್ ಆಡಿಯನ್ಸ್ ಡಿವೈಡ್ ಆಗಿರೋದನ್ನ ನೋಡಿದ್ದೀನಿ.
ಆ್ಯಂಡ್ ಯಾರಿಗೆ ಇಷ್ಟ ಆಗಿಲ್ಲ ಅವರು ಹೇಳಿರೋದು ಏನಂದರೆ ಇದು ಸೀರಿಯಲ್ ಥರ ಇದೆ ಅಂತ. ನಾನು ಕಂಪ್ಲೀಟ್ ಡಿಸಗ್ರಿ ಮಾಡ್ತೀನಿ. ಬಟ್ ರಾದರ್ ಇದು ಸೀರಿಯಲ್ಗಿಂತ ಕಂಪ್ಲೀಟ್ಲಿ ಆಪೋಸಿಟ್ ಆಗಿದೆ. ಸೀರಿಯಲ್ ಒಂದು ವಿಚಾರ ಹೇಳೋಕ್ಕೆ 10 ಎಪಿಸೋಡ್ ತಗೊಳ್ಳುತ್ತೆ, ಬಟ್ ಅಯ್ಯನ ಮನೆ 10 ವಿಚಾರ ಒಂದೇ ಎಪಿಸೋಡಲ್ಲಿ ಡಂಪ್ ಮಾಡುತ್ತೆ. ಈ ಸೀರೀಸ್ ಮೇನ್ ಪ್ರಾಬ್ಲಮ್ ಏನಂದರೆ ರಶ್ಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಲ್ಯಾಕ್ ಆಫ್ ಡೆಪ್ತ್. ಆ್ಯಕ್ಚುಲಿ ಪೊಟೆನ್ಷಿಯಲ್ ಇರೋ ಸೀರೀಸ್ ಇದು, ಬಟ್ ಜಸ್ಟ್ ಕನ್ಸಿಡರ್ ಫಸ್ಟ್ ಎಪಿಸೋಡ್ ವಿತಿನ್ 10 ಮಿನಿಟ್ಸಲ್ಲೇ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಯ್ತಾರೆ, ಲೊಕೇಶನ್ ಶಿಫ್ಟ್ ಆಗುತ್ತೆ, ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗುತ್ತೆ, ಆ ಇನ್ಸಿಡೆಂಟಿಂದ ಎಲ್ಲ ಶಾಕ್ ಆಯ್ತಾರೆ, ಆ ಇನ್ಸಿಡೆಂಟಿಂದ ಎಲ್ಲ ಆಚೆ ಬರ್ತಾರೆ, ಎಲ್ಲ ನಾರ್ಮಲ್ ಆಯ್ತಾರೆ. ಇವೆಲ್ಲ ಎಷ್ಟು ಬೇಗ ಬೇಗ ನಡೆಯುತ್ತೆ ಅಂದರೆ, ಆ್ಯಂಡ್ ಇದು ಕನ್ಸಿಸ್ಟೆಂಟ್ ಆಗಿ 6 ಎಪಿಸೋಡ್ಸಲ್ಲೂ ಕಾಣುತ್ತೆ. ನಿಜವಾಗ್ಲೂ ಸ್ಲೋ ಆಗಿ ತಗೊಂಡು ಹೋಗಿದ್ರೆ ಇನ್ನೂ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಯ್ತಿದ್ವಿ. ಇಲ್ಲಿ ಜಸ್ಟ್ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್, ಬ್ಯಾಕ್ ಸ್ಟೋರಿ, ಪ್ರೆಸೆಂಟ್ ಸ್ಟೋರಿ, ಬ್ಯಾಕ್ ಸ್ಟೋರಿ ತುಂಬ ಬೇಗ ನಡೆಯುತ್ತೆ. ಆದರೆ ಸೀರೀಸ್ ನೋಡೋವಾಗ ಅಟ್ಲೀಸ್ಟ್ ಮುಗೀತಲ್ಲ ಅನ್ನೋದಕ್ಕಿಂತ ಇನ್ನೂ ಇರಬೇಕಿತ್ತು, ಟೈಮ್ ತಗೊಳ್ಬೇಕಿತ್ತು ಅಂತ ಅನಿಸುತ್ತೆ. ಯಾಕಂದರೆ ವಿಜುವಲಿ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಇಂಟ್ರೆಸ್ಟಿಂಗ್ ಆಗಿದೆ, ಮೂಮೆಂಟ್ನ ಎಂಜಾಯ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾನು ಇದು ಬೇರೆ ಲ್ಯಾಂಗ್ವೇಜ್ ಸೀರೀಸ್ ಆಗಿದೆ ರೆಕಮೆಂಡ್ ಕೂಡ ಮಾಡ್ತಿರ್ಲಿಲ್ಲ, ಬಟ್ ಕನ್ನಡ ಸೀರೀಸ್ ರೆಕಮೆಂಡ್ ಮಾಡಿಲ್ಲ ಅಂದರೆ ಆ್ಯಂಟಿ ಕನ್ನಡಿಗ ಅಂತ ಹೇಳ್ತಾರೆ. ನೋ, ಸೀರಿಯಸ್ ಆಗಿ ಹೇಳಬೇಕು ಅಂದರೆ ಗುಡ್ ಅಟೆಂಪ್ಟ್ ಬಟ್ ರಶ್ಡ್. ಆ್ಯಸ್ ಅನ್ ಆಡಿಯನ್ಸ್ ಇವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅಂದರೆ ಈ ಸೀರೀಸ್ ನೋಡಿ. ಹಾಗೂ ಸೀರೀಸ್ ಎಂಜಾಯ್ ಮಾಡಲೇಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬ್ರೈನ್ ರಾಟ್ ಸೀರಿಯಲ್ ನೋಡ್ತಾರಲ್ಲ, ಅದರಿಂದ ಆಚೆ ಬಲ್ಸೋಕೆ ಈ ಸೀರೀಸ್ ಹಾಕ್ಬೋದು. ಅಟ್ಲೀಸ್ಟ್ ಅವಾಗ ಟುಗೆದರ್ ಆಸ್ ಅ ಫ್ಯಾಮಿಲಿ ನೀವು ಎಂಜಾಯ್ ಮಾಡ್ತೀರಾ. ಆ್ಯಂಡ್ 2 ಅವರ್ಸಲ್ಲಿ ಸೀರೀಸೇ ಮುಗಿಯೋ ಕಾರಣ ಫ್ಯಾಮಿಲಿ ಜೊತೆ ನೋಡೋಕ್ಕೆ ಈ ಸೀರೀಸ್ ಓಕೆ ಇದೆ. ಆ್ಯಂಡ್ ನನಗೆ ಪರ್ಸ್ನಲಿ ಈ ಸೀರೀಸ್ ಮ್ಯಾಕ್ಸಿಮಮ್ 20 ಮಿನಿಟ್ಸ್ ಪರ್ ಎಪಿಸೋಡ್ ಇರೋದು ಬದಲು ಮಿನಿಮಮ್ 20 ಮಿನಿಟ್ಸ್ ಇರಬೇಕಿತ್ತು. ಹಾಗಂತ 21st ಮಿನಿಟ್ಗೆ ಎಂಡ್ ಮಾಡೋದಲ್ಲ, ಬಟ್ ಟೈಮ್ ಕೊಡಬೇಕಿತ್ತು. ಯಾಕಂದರೆ ಸೀರೀಸ್ ಎಂಡ್ ಆಗಿದ್ದು 1 ಅವರ್ ಆದಮೇಲೆ ನೀವು ಕ್ಯಾರೆಕ್ಟರ್ಸ್ನ ನೆನಪೇ ಇಟ್ಕೊಳ್ಳಲ್ಲ, ಬಿಕಾಸ್ ಆ ಡೆಪ್ತ್ ಕೂಡ ಇಲ್ಲ. ಮೀಮ್ಸಲ್ಲಿ ಸ್ವಲ್ಪ ಹಿಂಟ್ ಕೊಟ್ಟು ಗೆಸ್ ದ ಕಿಲ್ಲರ್ ಅಂತ ಕೇಳ್ತಾರಲ್ಲ, ಆ ಥರ ಫೀಲ್ ಆಗುತ್ತೆ. ಆ್ಯಂಡ್ ಜಸ್ಟ್ ಆ 2 ಅವರ್ಸ್ ನೋಡುವಾಗ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಸ್ವಲ್ಪ ಪ್ರಿಡಿಕ್ಟಬಲ್ ಆಗಿದೆ, ZEE5 ಅಲ್ಲಿದೆ. ಸೊ ಫ್ಯಾಮಿಲಿ ಜೊತೆ ನೋಡಿದ್ರೆ ಸ್ವಲ್ಪ ಬೆಟರ್ ಅಂತ ಹೇಳ್ತೀನಿ. ನಂಬರ್ 5 ಕಾಕಿ. ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡುವಂಥ ಸೀರೀಸ್ ಬೇಕಂದರೆ ಕಾಕಿ ದ ಬಿಹಾರ್ ಚಾಪ್ಟರ್ ಆ್ಯಂಡ್ ಕಾಕಿ ದ ಬೆಂಗಾಲ್ ಚಾಪ್ಟರ್. 2 ಚಾಪ್ಟರ್ ಹೇಗೆ ಬೇಕಾದ್ರೂ ನೋಡಿ, 2 ಸೇಮ್ ಯೂನಿವರ್ಸಲ್ಲಿ ಎಕ್ಸಿಸ್ಟ್ ಆಗುತ್ತೆ ಅಷ್ಟೇ, ಬಟ್ ಕನೆಕ್ಷನ್ ಏನೂ ಇಲ್ಲ. ಆ್ಯಂಡ್ ಆಲ್ಸೋ ಕೆಟ್ಟ ಮಾತಿದೆ, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋ ಹಾಗಿದ್ರೆ ಫ್ಯಾಮಿಲಿ ಜೊತೆ ಪಕ್ಕ ವರ್ತ್ ಇಟ್. ಆ್ಯಕ್ಚುಲಿ ಫ್ಯಾಮಿಲಿ ಮೆಂಬರ್ಸ್ಗೆ ವೆಬ್ ಸೀರೀಸ್ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀರಾ ಅಂದರೆ ಇದರಿಂದನೇ ಮಾಡಿಸ್ಬೋದು. ಸೊ ಪ್ರಿಮೈಸ್ ಸಿಂಪಲ್ ಇದೆ, ಪೊಲೀಸ್ ವರ್ಸಸ್ ಕ್ರಿಮಿನಲ್ ಅಷ್ಟೇ. ಬಿಹಾರ್ ಚಾಪ್ಟರ್ಗೆ ಬರೋ ಹಾಗಿದ್ರೆ 2 to 3 ಎಪಿಸೋಡ್ಸ್ ಬೇಕು ಆ ಸೀರೀಸ್ ಟೋನ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ಬಿಕಾಸ್ ಇದು ಸೇಮ್ ಪಂಚಾಯತ್ ಯೂನಿವರ್ಸ್ ಥರ ಫೀಲ್ ಆಗುತ್ತೆ. ಬಟ್ ಒಂದ್ಸತಿ ಅಡ್ಜಸ್ಟ್ ಆದಮೇಲೆ ಈಸಿಯಾಗಿ ಇನ್ವೆಸ್ಟ್ ಆಯ್ತೀರಾ. ಬೆಂಗಾಲ್ ಚಾಪ್ಟರ್ ನನಗೆ ಸ್ಟಾರ್ಟಿಂಗಿಂದನೂ ಕ್ಯೂರಿಯಸ್ ಮಾಡಿಸಿತ್ತು. ಆ್ಯಂಡ್ ನನಗೆ ಬೆಂಗಾಲ್ ಚಾಪ್ಟರ್ ಇನ್ನೂ ಜಾಸ್ತಿ ಇಷ್ಟ ಆಗಿತ್ತು ಕಂಪೇರ್ಡ್ ಟು ಬಿಹಾರ್ ಚಾಪ್ಟರ್. ಯಾಕಂದರೆ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ ಇದರಲ್ಲಿ, ತುಂಬ ಡ್ರೈ ಫೀಲ್ ಆಗಲ್ಲ. ಆ್ಯಂಡ್ ಈವನ್ ವಿಲನ್ಸ್ ತುಂಬ ಚೆನ್ನಾಗಿದ್ದಾರೆ, ಎಸ್ಪೆಷಲಿ ಇವರಿಬ್ರು. ಬೆಂಗಾಲ್ ಚಾಪ್ಟರಲ್ಲಿ ಒಂದು ನೆಗೆಟಿವ್ ಏನಂದರೆ ಪೊಲೀಸ್ ಆಫೀಸರ್ನ ಕೆಲವು ಕಡೆ ಸೂಪರ್ ಕಾಪ್ ಥರ ತೋರಿಸಿದ್ದಾರೆ, ಬಟ್ ಟುವರ್ಡ್ಸ್ ದ ಎಂಡ್ ನೀವು ಕೇರ್ ಮಾಡಲ್ಲ, ಬಿಕಾಸ್ ವಿಲನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಇದ್ದಾರೆ. ಸೊ ಬ್ಯಾಲೆನ್ಸ್ ಆಗುತ್ತೆ. ನೆಟ್ಫ್ಲಿಕ್ಸಲ್ಲಿ ಇದೆ, ಯಾವ ಆರ್ಡರಲ್ಲಿ ಬೇಕಾದರೂ ನೋಡ್ಬೋದು. ಫ್ಯಾಮಿಲಿ ಮ್ಯಾನ್, ಪಾತಾಳ್ ಲೋಕ್ ಆರ್ ಈವನ್ ಸ್ಪೆಷಲ್ ಆಪ್ಸ್ ಅಷ್ಟು ಗ್ರ್ಯಾಂಡ್ ಫೀಲ್ ಇಲ್ಲ. ಲೆಸ್ ದ್ಯಾನ್ ಅ ವೆಬ್ ಸೀರೀಸ್, ಟೂ ಮಚ್ ಬೆಟರ್ ದ್ಯಾನ್ TV ಸೀರಿಯಲ್ಸ್, ಬಟ್ ಒಳ್ಳೆ ಫ್ಯಾಮಿಲಿ ವಾಚ್ ಖಂಡಿತ ಆಗುತ್ತೆ. ನಂಬರ್ 6 ಮಾಬ್ಲ್ಯಾಂಡ್ ಆ್ಯಂಡ್ ನಂಬರ್ 7 ದ ಸ್ಟುಡಿಯೋ. 2 ಒಟ್ಟಿಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ 2 ಇನ್ನೂ ಸೀಸನ್ 1 ಕಂಪ್ಲೀಟ್ ಆಗಿಲ್ಲ. ಆ್ಯಂಡ್ ನಾನು ಇನ್ನು ರೆಕಾರ್ಡ್ ಮಾಡೋ ಟೈಮಲ್ಲಿ ಇನ್ನೂ ಎಪಿಸೋಡ್ಸ್ ಬಾಕಿ ಇದೆ, ಬಟ್ ರೆಕಮೆಂಡ್ ಮಾಡಲೇಬೇಕು ಅನ್ನಿಸ್ತು. ಮಾಬ್ಲ್ಯಾಂಡ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ದಿನ ಆದಮೇಲೆ ಒಳ್ಳೆ ಅಂಡರ್ ವರ್ಲ್ಡ್ ಕ್ರೈಮ್ ಫ್ಯಾಮಿಲಿ ಡ್ರಾಮಾ. ಈ ಸೀರೀಸ್ ಸ್ಟಾರ್ಟ್ ಮಾಡೋಕ್ಕೆ 2 ರೀಸನ್ ಕೊಡ್ತೀನಿ. ಒಂದು ಗಾಯ್ ರಿಚಿ, ಇನ್ನೊಂದು ಟಾಮ್ ಹಾರ್ಡಿ. ಇವೆರಡು ಸಾಕು ಅಂದರೆ ಸೀರೀಸ್ ಸ್ಟಾರ್ಟ್ ಮಾಡಿ. ಆ್ಯಂಡ್ ನಿಮಗೆ ಗಾಯ್ ರಿಚಿ ಯಾರು ಆರೆಲ್ಸ್ ಟಾಮ್ ಹಾರ್ಡಿ ಯಾರು ಅಂತ ಗೊತ್ತಿಲ್ಲ ಅಂದರೆ ಈ ಸೀರೀಸ್ ಸ್ಟಾರ್ಟ್ ಮಾಡಿ. ಟಾಮ್ ಹಾರ್ಡಿ ಅಂತೂ ಮೈಂಡಲ್ಲಿ ಉಳಿತಾನೆ. ಗಾಯ್ ರಿಚಿ ಪರಿಚಯ ಇಲ್ಲ ಅಂದರೆ ಫಾರ್ ಬಿಗಿನರ್ಸ್ ದ ಕಾವಿನೆಂಟ್ ರೆಕಮೆಂಡ್ ಮಾಡ್ತೀನಿ. ಸೊ ಈ ಸೀರೀಸ್ ಮೇನ್ ಹೈಲೈಟ್ ಟಾಮ್ ಹಾರ್ಡಿ. ಆ್ಯಂಡ್ ನಿಮಗೆ ಒಳ್ಳೆ ಸ್ಟೈಲಿಸ್ಟ್ ಆ್ಯಂಡ್ ಸಿಗ್ಮಾ ಕ್ಯಾರೆಕ್ಟರ್ ನೋಡಬೇಕು ಅಂದರೆ ಈ ಸೀರೀಸ್ ನೋಡಿ. ಆ್ಯಂಡ್ ಆಸ್ ಅ ಸೀರೀಸ್ ಇದ್ರ ರೈಟಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆಲ್ಮೋಸ್ಟ್ ಚೆನ್ನಾಗಿದೆ. ಒಳ್ಳೆ ಇಂಟೆನ್ಸಿಟಿ, ಕ್ರೈಮ್, ರಿಲೇಷನ್ ಕ್ಲಾಶಸ್, ಕೋಲ್ಡ್ ವಾರ್ ಆ್ಯಂಡ್ ಟಾಮ್ ಹಾರ್ಡಿ. ನಿಜವಾಗ್ಲೂ ಟಾಮ್ ಹಾರ್ಡಿ ಸೀರೀಸಲ್ಲಿ ಬೆದರಿಕೆ ಕೊಡೋ ಸೀನ್ಸು ಎಷ್ಟು ಸಟಲ್ ಆ್ಯಂಡ್ ಸ್ಟೈಲಿಶ್ ಆಗಿದೆ. ಸೊ ವಾಚ್ ಇಟ್. ಆ್ಯಂಡ್ ಇಲ್ಲಿವರೆಗೂ ಬಂದಿರೋ ಎಪಿಸೋಡ್ಸ್ ಅಂತೂ ಪಕ್ಕಾ ವರ್ತ್ ಇಟ್. ಜಿಯೋ ಹಾಟ್ಸ್ಟಾರಲ್ಲಿದೆ. ದ ಸ್ಟುಡಿಯೋಗೆ ಬರೋ ಹಾಗಿದ್ರೆ, ಒಳ್ಳೆ ಕಾಮಿಡಿ ಡ್ರಾಮಾ ನೋಡೋ ಹಾಗಿದ್ರೆ, ಆ್ಯಂಡ್ ಎಸ್ಪೆಷಲಿ ನೀವು ರೆಗ್ಯುಲರ್ ಹಾಲಿವುಡ್ ಮೂವೀಸ್ ನೋಡ್ತೀರಾ ಆರ್ ಜಸ್ಟ್ ಮೈನ್ ಸ್ಟ್ರೀಮ್ ಹಾಲಿವುಡ್ ಮೂವೀಸ್ ನೋಡ್ತೀರಾ ಅಂದರೂ ಗ್ಯಾರಂಟಿ ಕೊಟ್ಟು ಹೇಳ್ತೀನಿ ಈ ಸೀರೀಸ್ ಸಖತ್ ಎಂಜಾಯ್ ಮಾಡ್ತೀರಾ. ಲೈಕ್ ಫ್ರಮ್ ಸೀರೀಸ್ ಸ್ಟಾರ್ಟ್ ಮಾಡಿದ ಮೂಮೆಂಟಿಂದನೂ ತುಂಬ ನಕ್ಕಿದ್ದೀನಿ. ತುಂಬ ಫೆಮಿಲಿಯರ್ ಫೇಸಸ್ ಆ್ಯಕ್ಟ್ ಮಾಡಿದ್ದಾರೆ. ಈ ಸೀರೀಸಲ್ಲಿ ಒಳ್ಳೆ ಫಿಲಮ್ ಮೇಕರ್ ಒಳ್ಳೆ ಫಿಲಮ್ ಮಾಡಬೇಕು ಅಂದ್ಕೊಳ್ತಾನೆ, ಆದರೆ ಬಿಡಲ್ಲ. ಪ್ರೊಡ್ಯೂಸರ್ ಯಾವುದೋ ಒಂದು ಫಿಲಮ್ ಫೇಮಸ್ ಆಯಿತು, ನಾವು ಅದನ್ನು ಟ್ರೈ ಮಾಡೋಣ ಅಂತ ಹೇಳೋದು. ನಾವು ಆ್ಯಸ್ ಅನ್ ಆಡಿಯನ್ಸ್ ಒಂದು ಮೂವಿ ನೋಡುವಾಗ ಹೇಳ್ತೀವಲ್ಲ, ಯಾವ ಬ್ರ್ಯಾಂಡ್ ಹಾಕೊಂಡು ಈ ಡಬ್ಬ ಫಿಲಮ್ ಮಾಡಿದ್ದಾನೆ ಗುರು ಅಂತ. ಈ ಸೀರೀಸ್ ನೋಡಿದಾಗ ಗೊತ್ತಾಗುತ್ತೆ ಯಾವ ಬ್ರ್ಯಾಂಡ್ ಹಾಕ್ತಾರೆ ಅಂತ. ಆ್ಯಂಡ್ ಈವನ್ ಕನ್ನಡ ಇಂಡಸ್ಟ್ರಿ ಕರೆಂಟ್ ಸಿಚುವೇಶನ್ ಕೂಡ ಸೇಮ್ ಫೀಲ್ ಆಗುತ್ತೆ.
ಸೊ ಆ ರೀತಿಯೂ ನೀವು ರಿಲೇಟ್ ಮಾಡ್ಕೊಳ್ತೀರಾ. ನೀವು ಸೀರೀಸ್ ಸ್ಟಾರ್ಟ್ ಮಾಡಿ ಫಸ್ಟ್ ಎಪಿಸೋಡ್ ಎಂಜಾಯ್ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಎಪಿಸೋಡ್ಸ್ ಕೂಡ ಹಾಗೆ ಇದೆ. ಲೈಕ್ ಈವನ್ ಮಾರ್ಟಿನ್ ಸ್ಕೋರ್ಸೆಸೆ ಈ ಸೀರೀಸಲ್ಲಿ ಸೈಕ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಜವಾಗ್ಲೂ ವರ್ತ್ ಎವ್ರಿ ಎಪಿಸೋಡ್. ಲಿಮಿಟೆಡ್ ಟೈಮ್ಗೆ ಅಮೆಝಾನ್ ಪ್ರೈಮಲ್ಲಿ ಸಿಗುತ್ತೆ. ಲೇಟ್ ಮಾಡಿದ್ರೆ ಆ್ಯಡ್ ಆನ್ ಸಬ್ಸ್ಕ್ರಿಪ್ಷನ್ ಜೊತೆ ನೋಡಬೇಕು, ಇಲ್ಲ ಅಂದರೆ ಆ್ಯಪಲ್ TV ಪ್ಲಸ್ಸಲ್ಲಿ ನೋಡಬೇಕು. ಇಷ್ಟೇ ರೆಕಮೆಂಡೇಷನ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇನ್ನೂ ಇದೇ ಥರ ಮೂವಿ ರಿಲೇಟೆಡ್ ಕಾಂಟೆಂಟ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ.